ಹರೇ ಶ್ರೀನಿವಾಸ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿರುಪತಿ ದರ್ಶನ ಏಪ್ರಿಲ್ ಮೇದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಹೇಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು. ಫಸ್ಟ್ ಆಫ್ ಆಲ್, ಏಪ್ರಿಲ್ ಆ್ಯಂಡ್ ಮೇದಲ್ಲಿ ತುಂಬ ರಶ್ ಇರುತ್ತೆ. ಟಿಕೆಟ್ ಕೂಡ ಸಿಗೋದು ಕಷ್ಟ. ಯಾಕಂದರೆ ಪಾದಯಾತ್ರೆ ಮಾಡಿದವರಿಗೂ ಕೂಡ ಡೈರೆಕ್ಟ್ ದರ್ಶನ ಸಿಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಆನ್ಲೈನ್ ಬುಕ್ ಮಾಡ್ಬೋದು. ಇನ್ನು ಬೆಟ್ಟದ ಮೇಲೆ ಹೋಗುವಾಗ ಅಲ್ಲಿಯದ್ದೇ APSRTCಗೆ ಬಸ್ ಇರುತ್ತೆ, ಅದರಲ್ಲೇ ಹೋಗ್ಬೋದು. ಯಾಕಂದರೆ ನಾವು ತೊಗೊಂಡೋಗಿರೋ ದೊಡ್ಡ ವೆಹಿಕಲ್ಲು ಹೋಗೋಲ್ಲ, ಕಾರ್ಗಳು ಹೋಗುತ್ತೆ. ಸೊ ನಾವು ಏನು ವೆಹಿಕಲ್ ತೊಗೊಂಡೋಗಿರ್ತಾರೆ ಅಲ್ಲಿಯೇ ನಮ್ಮ ಎಲ್ಲ ಐಟಮನ್ನು ಇಟ್ಟು ಹೋಗಬೇಕು. ಇವನ್ನ ಚಪ್ಪಲಿ ಇರ್ಬೋದು, ಮೊಬೈಲ್, ರೀಚಾರ್ಜರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ಸನ್ನು ನಮಗೆ ತೊಗೊಂಡೋಗ್ಲಿಕ್ಕೆ ಒಳಗೆ ಬಿಡೋದೇ ಇಲ್ಲ. ಅದನ್ನು ಭಾಳ ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನು ತರಲಿಕ್ಕೆ ಪುನಃ ನಾವು ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗುತ್ತೆ. ಇನ್ನು ಕ್ಯೂದಲ್ಲಿ ಹೋಗುವಾಗ ಅಲ್ಲಲ್ಲಿ ನೀರಿರುತ್ತೆ. ನಮಗೆ ಕಂಪಾರ್ಟ್ಮೆಂಟಲ್ಲಿ ಇರುವಾಗ ಒಂದು 5-6 ತಾಸು ಕಾಯಲೇಬೇಕು. ದೇವರ ದರ್ಶನ ಅಷ್ಟು ಸರಳ ಸಿಗೋಲ್ಲ. ಅಲ್ಲಲ್ಲಿ ನೀರಿರುತ್ತೆ, ತಿಂಡಿ ಕೂಡ ಕೊಡ್ತಾರೆ. ಬನ್ನಿ, ಹೇಗಿದೆ ನೋಡ್ಕೊಂಬರೋಣ. ಇನ್ನು ಕಾಳಹಸ್ತಿ ಮತ್ತು ಪದ್ಮಾವತಿ ತಾಯಿಯನ್ನು ನೋಡಿ ನಾವು ತಿರುಮಲ ಬೆಟ್ಟಕ್ಕೆ ಹೋಗಬೇಕು. ಇನ್ನು ಉಳಿದುಕೊಳ್ಳುವ ವ್ಯವಸ್ಥೆ, ಸಾಕಷ್ಟು ಲಾಡ್ಜಿಂಗ್ಗಳು, ಮಠಗಳು ಇರ್ತವೆ. ಈಗ ಕಾಳಹಸ್ತಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ತಿರುಪತಿಯಿಂದ ಸುಮಾರು ಅರ್ಧ ಗಂಟೆ ಬೇಕು ನಮಗೆ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ. ಕಾಳಹಸ್ತಿಯ ಟೆಂಪಲನ್ನು ನೋಡ್ತಾ ಇದ್ದೀರಿ ನೀವು. ಇದು ಕೂಡ ಬಹಳ ಪ್ರಾಚೀನವಾದ ಒಂದು ದೇವಸ್ಥಾನ. ಇದು ನೋಡಿ, ಪಾತಾಳ ಗಣಪತಿ ಅಂತೇಳಿ ಪಾತಾಳದಲ್ಲೇ ಇದೆ. ಹೋಗುವಾಗ ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಹೋಗಿ ಆ ಮೂರ್ತಿಯನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ತಿರುಮಲ ಬೆಟ್ಟಕ್ಕೆ ಪ್ರಯಾಣ ಈಗ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಹರಿ ಗೋವಿಂದ ತಿರುಮಲವಾಸ ಗೋವಿಂದ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರೀಕಾಕ್ಷ. ಬೆಟ್ಟದ ಮೇಲೆ ಹೋದ್ಮೇಲೆ ಪುನಃ 1-2-3 ಕಿಲೋಮೀಟರ್ ಜೀಪಲ್ಲಿ ಹೋಗಬೇಕು. ಲಕ್ಷ್ಮೀ ನಾಯಕ ಗೋವಿಂದ ತಿರುಮಲವಾಸ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ. ರಸ್ತಾದಲ್ಲಿ ಬರುವಾಗಲೇ ಫೆಸಿಲಿಟಿ ಗುಡ್, ಬಟ್ ಜನಸಂಖ್ಯೆ ಜಾಸ್ತಿ. ಸೆಲ್ಲಲ್ಲಿ ಹಾಕ್ತಾರೆ ಈಗ,